ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 15ನೆಯ ತಿರುನಾಮ ಸಾಕ್ಷಿ. ಒಮ್ಮೆ ಗಾಲವ ಎಂಬ ಮುನಿಗಳು ತಿರುನಲ್ವೇಲಿಯ ಹತ್ತಿರವಿರುವ ತೆಂತಿರುಪೇರೈ ಎಂಬ ದಿವ್ಯದೇಶಕ್ಕೆ ಹೋದರು. ಅಲ್ಲಿ ಗರುಡನ ವಿಗ್ರಹವು ಭಗವಂತನ ವಿಗ್ರಹಕ್ಕೆ ನೇರವಾಗಿ ಎದುರಾಗಿರಲಿಲ್ಲ. ಈ ರೀತಿ ಇರುವುದನ್ನು ನೋಡಿ ಮುನಿಗಳು ಆಶ್ಚರ್ಯಪಟ್ಟರು. ಸಾಮಾನ್ಯವಾಗಿ ಶಿವನ ದೇವಾಲಯದಲ್ಲಿ ನಂದಿಯು ಶಿವನ ಎದುರಿಗಿರುತ್ತಾನೆ. ಹಾಗೆ ಎಲ್ಲಾ ವಿಷ್ಣು ದೇವಾಲಯಗಳಲ್ಲಿ ಗರುಡನು ಭಗವಂತನ ಎದುರು ಕೈ ಮುಗಿದು ನಿಂತಿರುತ್ತಾನೆ. ಇದರ ಹಿಂದಿರುವ ವಿಶೇಷ ಅರ್ಥವೇನೆಂದರೆ, ವೇದಗಳು ಭಗವಂತನ ಗುಣಗಳನ್ನು ತೋರಿಸುವ ಕನ್ನಡಿಯಂತೆ. ನಾವು ಹೇಗೆ ಅಲಂಕಾರ ಮಾಡಿಕೊಂಡು ಕನ್ನಡಿಯನ್ನು ನೋಡಿಕೊಳ್ಳುತ್ತೇವೋ ಹಾಗೆಯೇ ಭಗವಂತನು ತನ್ನ ಅಂದವನ್ನು ನೋಡಿಕೊಳ್ಳಲು ವೇದಸ್ವರೂಪಿಯಾದ ಗರುಡನನ್ನೇ ತನ್ನ ಕನ್ನಡಿಯಾಗಿ ಬಳಸುತ್ತಾನೆ. ಅದೇ ಕಾರಣಕ್ಕಾಗಿ ಗರುಡರ ಸನ್ನಿಧಿಯು ಯಾವಾಗಲೂ ಭಗವಂತನ ಸನ್ನಿಧಿಗೆ ಸರಿಯಾಗಿ ಎದುರಿರುತ್ತದೆ. ನಿಜ ಹೇಳಬೇಕೆಂದರೆ, ನೀವು ಗರ್ಭಗುಡಿಯ ಒಳಗೆ ಹೋಗುವವರೆಗೂ ಗರುಡರ ಸನ್ನಿಧಿಯು ಭಗವಂತನ ದರ್ಶನಕ್ಕೆ ಅಡ್ಡಿಯಾಗಿರುತ್ತದೆ. ಆದರೆ ತೆಂತಿರುಪೇರೈನಲ್ಲಿ ಗರುಡರು ಪಕ್ಕಕ್ಕೆ ಸರಿದಿದ್ದರಿಂದ ಗಾಲವ ಮುನಿಗಳಿಗೆ ಗರ್ಭಗುಡಿ ಪ್ರವೇಶಿಸುವ ಮೊದಲೇ ದೂರದಿಂದಲೇ ದೇವರ ದಿವ್ಯ ದರ್ಶನ ಸಿಕ್ಕಿತು. ಇದನ್ನು ಕಂಡ ಗಾಲವ ಮುನಿಗಳು ಕುತೂಹಲದಿಂದ ಗರುಡರನ್ನು, ನೀವೇಕೆ ಇಲ್ಲಿ ಭಗವಂತನ ಎದುರು ನಿಲ್ಲದೆ ಸ್ವಲ್ಪ ಪಕ್ಕಕ್ಕೆ ಸರಿದು ನಿಂತಿದ್ದೀರಿ ಎಂದು ಕೇಳಿದಾಗ ಗರುಡರು, ನಮ್ಮಾಳ್ವಾರರು ಹೇಳಿರುವ ಹಾಡುಗಳ ಪ್ರಕಾರ ಈ ಊರಿನ ಸಣ್ಣ ಮಕ್ಕಳು ಕೂಡ ಸಂಸ್ಕೃತ ವೇದ ಮತ್ತು ತಮಿಳು ವೇದಗಳಲ್ಲಿ ಪಂಡಿತರು. ಸಾಮಾನ್ಯವಾಗಿ ಮಕ್ಕಳು ಕಬಡ್ಡಿ ಆಟ ಆಡುವಾಗ ಕಬಡ್ಡಿ ಕಬಡ್ಡಿ ಎಂದು ಹೇಳುತ್ತಾರೆ. ಆದರೆ ತೆಂತಿರುಪೇರೈನಲ್ಲಿ ಪುಟ್ಟ ಮಕ್ಕಳು ಆಟವಾಡುವಾಗ ಕಬಡ್ಡಿ ಕಬಡ್ಡಿ ಎಂದು ಹೇಳುವ ಬದಲು ವೇದ ಮಂತ್ರಗಳನ್ನು ಮತ್ತು ಸ್ತೋತ್ರಗಳನ್ನು ಹೇಳುತ್ತಾರೆ. ಗರುಡರು ಮುಂದುವರಿಸುತ್ತಾ, ಒಂದು ದಿನ ಭಗವಂತನಿಗೆ ಈ ಮಕ್ಕಳು ವೇದಗಳನ್ನು ಹೇಳುತ್ತಾ ಆಟವಾಡುವುದನ್ನು ನೋಡಬೇಕೆಂದು ಆಸೆಯಾಯಿತು. ದೇವರಿಗೆ ಮಕ್ಕಳ ಆಟ ಮತ್ತು ಪ್ರಾರ್ಥನೆ ನೇರವಾಗಿ ಕಾಣಲಿ ಎಂಬ ಕಾರಣಕ್ಕೆ ನಾನು ಪಕ್ಕಕ್ಕೆ ಸರಿದು ನಿಂತೆ. ಈ ಕಥೆಯಿಂದ ತಿಳಿಯುವ ಪಾಠವೇನೆಂದರೆ, ನಮ್ಮ ಜೀವನವೇ ಒಂದು ಆಟ. ಈ ಆಟಕ್ಕೆ ನಮ್ಮನ್ನು ಕಳುಹಿಸಿದವನು ಆ ಭಗವಂತ. ತೆಂತಿರುಪೇರೈನ ಮಕ್ಕಳ ಆಟವನ್ನು ನೋಡಿ ಭಗವಂತನು ಹೇಗೆ ಸಂತೋಷಪಟ್ಟನೋ ಹಾಗೆಯೇ ನಾವು ನಮ್ಮ ಜೀವನದ ಆಟವನ್ನು ಹೇಗೆ ಆಡುತ್ತೇವೆ ಎಂಬುದನ್ನು ನೋಡಿ ಸಂತೋಷ ಪಡುತ್ತಾನೆ. ಸಾಕ್ಷಿ ಎಂದರೆ ನಮ್ಮ ಜೀವನದ ಪ್ರತಿ ಕ್ಷಣವನ್ನು ಗಮನಿಸಿ ಮತ್ತು ಎಲ್ಲವನ್ನು ಅರಿತಿರುವವನು ಎಂದು ಅರ್ಥ. ಭಗವಂತನು ಸಾಕ್ಷಿಯಾಗಿದ್ದು ನಮ್ಮ ಪ್ರತಿಯೊಂದು ಕಾರ್ಯವನ್ನು ಗಮನಿಸುತ್ತಿದ್ದಾನೆ ಎಂಬ ಅರಿವು ನಮಗಿರಬೇಕು. ನಮ್ಮ ಜೀವನವೆಂಬ ಆಟಕ್ಕೆ ಭಗವಂತನು ವೇದಗಳ ಮೂಲಕ ನಿಯಮಗಳನ್ನು ರೂಪಿಸಿದ್ದಾನೆ. ನಾವು ಆ ನಿಯಮಗಳನ್ನು ತಪ್ಪದೇ ಪಾಲಿಸಬೇಕು. ನಾವು ಪ್ರತಿದಿನ ಸಾಕ್ಷಿನೇ ನಮಃ ಎಂದು ಜಪಿಸಿದರೆ ಜೀವನವೆಂಬ ಆಟವನ್ನು ಉತ್ತಮವಾಗಿ ಆಡಿ ಗೆಲ್ಲಲು ಭಗವಂತನು ನಮಗೆ ಶಕ್ತಿ ಮತ್ತು ಆಶೀರ್ವಾದವನ್ನು ನೀಡುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.